ಪ್ರತಿದಿನದ ಅವರ ಹೇಳಿಕೆಗಳು, ಅವರ ಇನ್ವಾಲ್ವ್ಮೆಂಟ್ ನೋಡಿದಾಗ ಸಾರ್ವಜನಿಕವಾಗಿ ಹಿಂದೆ ನಾವು ಹಿರಿಕ್ರೇಳರಲ್ಲಿ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತೇಳಿ, ಆ ರೀತಿ ಈಗಿನ ನಮ್ಮ ಗೃಹ ಸಚಿವರು ಚರ್ಚೆ ಮಾಡದೇ ಇರತಕ್ಕಂಥ ಸಬ್ಜೆಕ್ಟ್ಗಳೇ ಇಲ್ಲ ಇವತ್ತು. ಎಲ್ಲದರಲ್ಲೂ ನಾನು ಪಾರದರ್ಶಕವಾದಂಥ, ಪರಿಶುದ್ಧವಾದಂಥ ನಡವಳಿಕೆಯಿಂದ ಇರತಕ್ಕಂಥವನು ಅಂತಕ್ಕಂಥದನ್ನ ಪ್ರತಿನಿತ್ಯ ಹೇಳ್ತಕ್ಕಂಥದ್ದು ನೋಡಿದ್ದೇನೆ. ಇತ್ತೀಚೆಗೆ ಈ ಕೆಪಿಎಸ್ಸಿಯ ಹಗರಣ ಬಹುಶಃ ನಮ್ಮ ರಾಜ್ಯಕ್ಕೆ ಅದೇನೋ ಆ ಕೆಪಿಎಸ್ಸಿಯ ಸಂಸ್ಥೆ ಬಗ್ಗೆ ಒಂದು ರೀತಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಆ ಸಂಸ್ಥೆ ಬಗ್ಗೆ ವಿಶ್ವಾಸ ಇಲ್ಲ. ಹಲವಾರು ವರ್ಷಗಳಿಂದ ಈ ಕೆಪಿಎಸ್ಸಿಯ ಕರ್ಮಕಾಂಡಗಳು ಹಗರಣ ಅಂತ ಹೇಳಿ ಕೆಲವು ಸಂದರ್ಭದಲ್ಲಿ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಆ ಸಂಸ್ಥೆಗೆ ಸದಸ್ಯರುಗಳನ್ನ ನೇಮಕ ಮಾಡತಕ್ಕಂಥ ಸರ್ಕಾರಗಳು ಸಹ ಒಂದು ಉತ್ತಮವಾದಂತಹ ಸದಸ್ಯರುಗಳನ್ನು ನೇಮಕ ಮಾಡತಕ್ಕಂಥದನ್ನು ಬಿಟ್ಟು ಇತ್ತೀಚೆಗೆ ಆ ಸದಸ್ಯರಿಗೂ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇತ್ತೀಚಿನ ಸರ್ಕಾರಗಳಲ್ಲಿ. ಒಂದು ಕಾಲದಲ್ಲಿ ಒಂದು ಅತ್ಯಂತ ಗೌರವಿತವಾದಂಥ ಹೆಸರಿದ್ದಂಥ ಸಂಸ್ಥೆ ಅದು. ಆ ಸಂಸ್ಥೆ ಬಗ್ಗೆ ಹಲವಾರು ಉತ್ತಮವಾದಂತಹ ಸದಸ್ಯರುಗಳು ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಈ ಪೂರ್ವಿಕರ ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಜಾತಿ ಹೆಸರಿನಲ್ಲೋ ಇಲ್ಲ ಆ ಸದಸ್ಯತ್ವಕ್ಕೆ ನೇಮಕ ಮಾಡಬೇಕಾದ್ರೆ ಹಣ ನಿಗದಿ ಮಾಡಿ ಸರ್ಕಾರಗಳು ನೇಮಕ ಮಾಡತಕ್ಕಂಥದ್ದು, ಈ ರೀತಿಯಲ್ಲಿ ಹಂತ ಹಂತವಾಗಿ ಆ ಸಂಸ್ಥೆಯನ್ನ ಕಲುಷಿತಗೊಳಿಸಿರತಕ್ಕಂಥದ್ದು, ಆ ಸಂಸ್ಥೆಯ ಬಗ್ಗೆ ವಿಶ್ವಾಸ ಮೂಡದೇ ಇರತಕ್ಕಂಥದ್ದಕ್ಕೆ ಕಾರಣ ಪ್ರಮುಖವಾಗಿ ಸರ್ಕಾರವೇ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಪಾಪ ನೆನ್ನೆ ದಿನ ಹೇಳಿದ್ದಾರೆ, ನಮ್ಮ ಹಾಡು ಮುಟ್ಟದ ಸೊಪ್ಪಿಲ್ಲದೆ ಇರ್ತಕ್ಕಂಥ ಪ್ರಿಯಾಂಕಾ ಕೃಪಾಪೋಷಿತ ಮಂಡಳಿ ಇದು ಈಗ ನಡೀತಾ ಇರತಕ್ಕಂಥದ್ದು ಎಲ್ಲ ವಿಷಯಗಳಿಗೂ ಪಾಪ ನಿಂತಿದ್ದಾರೆ. ನಿನ್ನೆ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ, ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂತ ಪ್ರಕರಣ. ಬೇಲಿ ಎದ್ದು ಹೊಲ ಮೇಯ್ದರೆ ಏನು ಮಾಡಲು ಸಾಧ್ಯ? ಪರಿಸ್ಥಿತಿ ನಮ್ಮ ಕೈಲಿಲ್ಲ. ಇಲ್ಲಿ ಎರಡು ವಿಚಾರ. ನನಗೆ ಸ್ವತಂತ್ರವಾಗಿ ಈ ವಿಚಾರ ಬಿಟ್ರೆ, ಕೆಪಿಎಸ್ಸಿನ ರದ್ದು ಮಾಡ್ತೀನಿ. ಅದು ಸಂವಿಧಾನಾತ್ಮಕವಾಗಿಯೇ ಮಾಡಬೇಕಾಗುತ್ತದೆ. ಹೊಸ ಕಾನೂನು ತರಬೇಕಾಗ್ತದೆ. ಕಾನೂನು ಮಾಡುವವರು ನಾವೇ. ಹೌದಪ್ಪ, ಕಾನೂನು ಮಾಡೋರು ನೀವೇ. ನಾವೇ ಅಂದ್ರೆ ನೀವು ಅಂದ್ರು ನಾವು ಅಂದ್ರೆ ಸರ್ಕಾರ ನಡೆಸರೆ ಕಾನೂನು ಮಾಡೋದು ಜನಪ್ರತಿನಿಧಿಗಳೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.